ಶ್ರೀ ಧರ್ಮರಾಯ ದ್ರೌಪದಾಂಬ ದೇವಿಯ ಕರಗ ಮಹೋತ್ಸವ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಚಕ್ಕಸಂದ್ರ ವಾರ್ಡ್ ವೆಂಕಟಾಪುರದ ಗ್ರಾಮದೇವತೆ ಶ್ರೀ ಮಾರಮ್ಮದೇವಿ ಜಾತ್ರೆಯ ಪ್ರಯುಕ್ತ ರಾಣಿ ಅಲಂಕಾರ ಮಾಡಿರುವ ದೃಶ್ಯವನ್ನ ಭಕ್ತಾದಿಗಳು ದರ್ಶನ ಪಡೆದು ಪುನೀತರಾದರು. ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಹಸಿ ಕರಗ ಕಾಟೇರಮ್ಮ ದೇವಸ್ಥಾನದ ಹತ್ತಿರ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಸುಮಾರು 1 ಗಂಟೆ ಸಮಯಕ್ಕೆ ಹಸಿ ಕರಗ ಹೊತ್ತು ನೃತ್ಯ ಮಾಡುತ್ತಾ ಗೋವಿಂದ ನಾಮಾವಳಿಗಳನ್ನು ಪಠಿಸುವುದನ್ನು ಪ್ರಮುಖ ಬೀದಿಗಳಲ್ಲಿ ಭಕ್ತಾದಿಗಳಿಗೆ ಕಣ್ಣು ತುಂಬಿಕೊಳ್ಳುವ ಅವಕಾಶ ಮಾಡಿಕೊಡಲಾಯಿತು. ರಸ್ತೆಯ ಉದ್ದಕ್ಕೂ ದೀಪಾಲಂಕಾರ, ತಳಿರು ತೋರಣಗಳಿಂದ ಸಿಂಗರಿಸಿ ಭಕ್ತಾದಿಗಳು ಹೂವುಗಳಿಂದ ರಂಗೋಲಿಯನ್ನ ಹಾಕಿದರು. ಹಸಿ ಕರಗ ಪ್ರಮುಖ ಬೀದಿಗಳಲ್ಲಿ ಹೊರಟು ಮಾರಮ್ಮನ ದೇವಸ್ಥಾನದ ಆವರಣದೊಳಗೆ ಬರುತ್ತಿದ್ದಂತೆ ಅಪಾರ ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳು ಹಸಿ ಕರಗವನ್ನ ನೋಡಿ ಸಂತೋಷಪಟ್ಟರು. ಕರಗ ಹೊತ್ತವರು ಉಪವಾಸ ಇದ್ದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರು. ಶುಕ್ರವಾರ ರಾತ್ರಿ 9 ಗಂಟೆಗೆ ಗ್ರಾಮದೇವತೆ ಶ್ರೀ ಮಾರಮ್ಮದೇವಿಗೆ ಊರಿನವರೆಲ್ಲ ಸೇರಿ ದೀಪಗಳಿಗೆ ವಿಧ ವಿಧವಾದ ಅಲಂಕಾರಗಳನ್ನು ಮಾಡಿ ಮಾರಮ್ಮದೇವಿಗೆ ಪೂಜೆ ಮಾಡಿ ದೇವಿಗೆ ತನುಮನ ಧನವನ್ನ ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಮನೆಗಳಿಗೆ ಹಿಂತಿರುಗಿದರು. ತದನಂತರ ಶ್ರೀರಾಮಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಅದ್ದೂರಿಯಾಗಿ ಪೂಜೆ ಮಾಡಿ ಅಪಾರ ಭಕ್ತಿಗಳನ್ನು ಒಳಗೊಂಡು ಗ್ರಾಮದೇವತೆ ಶ್ರೀ ಮಾರಮ್ಮ ಸೇವಾ ಸಮಿತಿಯ ಸಮಾಜ ಸೇವಕರಾದ ಚಿಕ್ಕ ಕಾವೇರಿ ನೇತೃತ್ವದಲ್ಲಿ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಬಾದಾಮಿ ಹಾಲು, ಸುಮಾರು ಭಕ್ತಾದಿಗಳಿಗೆ ಅನ್ನದಾನ ನಿರಂತರವಾಗಿ ನಡೆಯಿತು. ಶನಿವಾರ ರಾತ್ರಿ ಧರ್ಮರಾಯ ದ್ರೌಪದಾಂಬ ಕರಗಕ್ಕೆ ಸಂಪ್ರದಾಯದಂತೆ ವಿವಿಧ ಪೂಜೆಗಳನ್ನು ನೆರವೇರಿಸಿ ರಾತ್ರಿ 1 ಗಂಟೆಗೆ ಅದ್ದೂರಿಯಾಗಿ ಪೂಜಾರಿ ಎಸ್ ಮುನಿಸ್ವಾಮಿ ಕರಗ ಎತ್ತಿ ನೃತ್ಯ ಮಾಡುತ್ತಾ ಪ್ರಮುಖ ಬೀದಿಗಳಲ್ಲಿ ಭಕ್ತಾದಿಗಳಿಗೆ ದರ್ಶನ ಮಾಡಿಸಿದರು. ಕುಮಾರ ಮಕ್ಕಳು ಕರಗದ ಹಿಂದೆ ಮುಂದೆ ಗೋವಿಂದ ಗೋವಿಂದ ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗುತ್ತಾ ಕರಗ ಭಕ್ತ ಸಮೂಹದ ಕಣ್ಮನ ಸೆಳೆಯಿತು. ಭಕ್ತಾದಿಗಳು ಕರಗಕ್ಕೆ ಪೂಜೆ ಮಾಡಿ ತಮ್ಮ ತನುಮನ ಧನ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾದರು. ಪ್ರತಿ ರಸ್ತೆಯಲ್ಲೂ ದೀಪಾಲಂಕಾರ ಕಂಗೊಳಿಸುತ್ತಿತ್ತು. ಭಕ್ತಾದಿಗಳು ಕರಗಕ್ಕೆ ಮಲ್ಲಿಗೆ ಹೂವನ್ನ ಚೆಲ್ಲುತ್ತಾ ಸದ್ಭಕ್ತಿಯಿಂದ ದ್ರೌಪದಾಂಬ ದೇವಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ಪುಷ್ಪ ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ತೊಡಗಿದ್ದವು. ಅಪಾರ ಪ್ರಮಾಣದಲ್ಲಿ ಭಕ್ತ ಸಾಗರ ಹರಿದು ಬಂದು ಶ್ರೀ ಮಾರಮ್ಮದೇವಿಯ ಕೃಪೆಗೆ ಪಾತ್ರರಾದರು. ಶ್ರೀ ಮಾರಮ್ಮದೇವಿ ಪಲ್ಲಕ್ಕಿ, ಶ್ರೀ ನಗರವತಿ ನಾಣ್ಯ ಯಲ್ಲಮ್ಮದೇವಿ ಪಲ್ಲಕ್ಕಿ, ಪಿಳಕಿ ಮಾರಮ್ಮ ಪಲ್ಲಕ್ಕಿ, ಕಾವೇರಮ್ಮ ಪಲ್ಲಕ್ಕಿ, ಅಣ್ಣಮ್ಮದೇವಿ ಪಲ್ಲಕ್ಕಿ, ಇನ್ನು ಅನೇಕ ದೇವರುಗಳ ಪಲ್ಲಕ್ಕಿಗಳನ್ನು ಪ್ರಮುಖ ರಾಜ ಬೀದಿಗಳಲ್ಲಿ ಭಕ್ತಾದಿಗಳಿಗೆ ದರ್ಶನ ಮಾಡಲು ಅನುಕೂಲ ಮಾಡಿಕೊಟ್ಟರು. ಪ್ರತಿ ಗಲ್ಲಿಗಳಲ್ಲಿ ರಂಗೋಲಿ ಬಿಡಿಸಿ ಕರಗ ದರ್ಶನ ಪಡೆದು ಸಂಭ್ರಮಿಸಿದರು. ಭಾನುವಾರ ಬೆಳಗ್ಗೆ 9:30ಕ್ಕೆ ಕರಗ ಹೊತ್ತು ಶ್ರೀ ಮಾರಮ್ಮ ದೇವಸ್ಥಾನದ ಆವರಣಕ್ಕೆ ಬಂದು ಅಗ್ನಿಕುಂಡ ಪ್ರವೇಶಿಸುವ ಮುಖಾಂತರ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಮಡಿವಾಳ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ಮೊಹಮ್ಮದ್ ಅವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ವಾಹನಗಳನ್ನು ನಿಯೋಜನೆ ಮಾಡಿ ಬಂದೋಬಸ್ತ್ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದೇವತೆ ಶ್ರೀ ಮಾರಮ್ಮ ಸೇವಾ ಸಮಿತಿ, ಊರಿನ ಮುಖಂಡರು, ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಹಾಗೂ ಬಿಟಿಎಂ ಲೇಔಟ್ನ ಜನಪ್ರಿಯ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಮಾರಮ್ಮ ದೇವಿಯ ದರ್ಶನ ಪಡೆದ ನಂತರ ಸಚಿವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.